ಗುರುಜಿ, ನಾವು ಅಕ್ಷಯ ತೃತೀಯ ಬಗ್ಗೆ ಮಾತನಾಡ್ತಾ ಇದ್ವಿ, ಧಾರ್ಮಿಕದ ಬಗ್ಗೆ ಹೇಳ್ಕೊಟ್ರಿ, ಸಂಪ್ರದಾಯದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಇನ್ನು ಅದೇ ರೀತಿಯಾಗಿ ಅಕ್ಷಯ ತೃತೀಯ ದಿನಾನೇ ನಾವು ಯಾಕೆ ಚಿನ್ನವನ್ನ ಖರೀದಿ ಮಾಡಬೇಕು, ಇದ್ರ ಬಗ್ಗೆ ಹೇಳಿ ಗುರುಜಿ. ಓಕೆ, ವರ್ಷದಲ್ಲಿ 3 ವಜ್ರಗಳು ಅಂತ ಕರಿತೀವಿ. ಅಂದರೆ 3 ಮುಹೂರ್ತ: ವಿಜಯದಶಮಿ, ಅಕ್ಷಯ ತೃತೀಯ, ದೀಪಾವಳಿ. ಈ 3 ದಿನಗಳನ್ನು ನಾವು 3 ವಜ್ರಗಳು ಅಂತ ಕರಿತೀವಿ. ಇಂಥ 3 ಮುಹೂರ್ತ ಇಡೀ ವರ್ಷವೇ ಬರೋಲ್ಲ ನಮಗೆ. ಅವತ್ತು ಯಾಕೆ ಸ್ಪೆಷಲ್ ಅಂದರೆ, ಪಂಚಾಂಗವನ್ನು ನೋಡದೆ, ತಿಥಿ ವಾರ ನಕ್ಷತ್ರವನ್ನು ಏನನ್ನೂ ನಾವು ಲೆಕ್ಕಕ್ಕೆ ತಗೊಳ್ಳದೆ, ಆ ಏನು ತೃತೀಯ ಅಕ್ಷಯ ತೃತೀಯ ಬರುತ್ತೋ, ವಿಜಯದಶಮಿ ಬರುತ್ತೋ ಅಥವಾ ದೀಪಾವಳಿ ಬರುತ್ತೋ ಅಂಥ ದಿನ ಮಾಡ್ತಕ್ಕಂಥ ಪೂಜೆಯು ಶಾಶ್ವತವಾಗಿರ್ತದೆ. ನೀವು ತೋರಿಸ್ತಿದ್ದೀರಿ ಅದೃಷ್ಟ ಅಂತ ಹೇಳ್ತಿದ್ದೀರಿ. ಮನುಷ್ಯನಿಗೆ ಅದೃಷ್ಟ ಬರಬೇಕಾದ್ರೆ ಇಂತಹ ದಿನಗಳು ನಮ್ಗೆ ಅದೃಷ್ಟವಾಗಿ ಬರ್ತವೆ ಅಂತ. ಅದೃಷ್ಟವಾಗಿ ಬರ್ತವೆ, ಅದನ್ನು ಉಪಯೋಗಿಸ್ಕೋಬೇಕು ನಾವು. ಅದನ್ನು ಹೇಗೆ ಮಾಡಬೇಕು ಪೂಜೆ ಅಂತಂದರೆ, ಈಗ ಅದೃಷ್ಟ ಬರಬೇಕಾದ್ರೆ ಸುಮ್ಮನೆ ಎಲ್ಲರೂ ಅದೃಷ್ಟ ಬರಲ್ಲ. ಅವ್ರಿಗೆ ಪಿತೃದೋಷ ಇರಬಾರ್ದು, ಸರ್ಪದೋಷ ಇರಬಾರ್ದು, ದೈವಶಾಪ ಇರಬಾರ್ದು, ಗುರು ಬ್ರಾಹ್ಮಣರ ಶಾಪ ಇರಬಾರ್ದು. ಅದಿಲ್ಲದೆ ಇದ್ದರೆ ಅದೃಷ್ಟ ನಮ್ಮ ಕೈಗೂಡಿಬಿಡುತ್ತೆ. ಇವತ್ತು ಮೊದಲು ಈ ಅಕ್ಷಯ ತೃತೀಯ ಮತ್ತು ಯುಗಾದಿ 2 ಒಂದೇ ದಿನ ಬರ್ತಾಯಿತ್ತು. ಸೊ ನೀವೇನು ಶ್ರಾದ್ದಗಳನ್ನು ಮಾಡ್ತೀವೋ ಆ ಶ್ರಾದ್ದಗಳನ್ನು ರೀತಿಯಾಗಿ ನಾವು ತರ್ಪಣವನ್ನು ಕೊಡೋದಾಗಲಿ, ಪಿತೃಪೂಜೆಯನ್ನು ಮಾಡ್ಕೋಬೇಕು. ಎಲ್ಲಿ ಪಿತೃಪೂಜೆ ಆಗಲ್ವೋ ಅಲ್ಲಿ ಯಾವ ದೈವವಾಗಲಿ ಯಾವ ಅದೃಷ್ಟವೂ ನಮ್ಮ ಕೈಗೆ ಬರೋಲ್ಲ. ಮೊದಲು ಪಿತೃಪೂಜೆಗಳನ್ನು ಆಗಬೇಕು. ಪಿತೃಪೂಜೆಗಳಿಗೆ ನಮಸ್ಕಾರವನ್ನು ಮಾಡಿ, ಅವರಿಗೆ ಶ್ರಾದ್ದವನ್ನು ಮಾಡಿ, ಶ್ರದ್ಧೆಯಿಂದ ಅವರಿಗೆ ಮಾಡಾದ ಮೇಲೆ ನಾವು ಪುನಃ ನಮ್ಮ ಮನೆ ದೇವರು ಕುಲದೇವರನ್ನು ಬಿಡಬಾರ್ದು. ಕುಲದೇವರನ್ನು ಬಿಟ್ಟು ಅನ್ಯ 330 ಕೋಟಿ ದೇವತೆಗೆ ಹೋದರೂ ಕೂಡ ಯಾವ ದೇವರೂ ನಮಗೆ ಸಹಾಯಕ್ಕೆ ಬರೋಲ್ಲ. ಕುಲದೇವರ ಅದೇ ಗುರುಬಲ ಅಂತ ಕಳಿತೀವಲ್ಲ, ಗುರುಬಲ ಅಂದರೆ ನಮ್ಮ ದೈವಬಲ. ನಾವು ಅದೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಆ ಗುರುಬಲ ಬರಬೇಕಾದ್ರೆ ನಮ್ಮ ಮನೆದೇವ್ರ ಬಲ ಇರಬೇಕು. ನೀವೇನು ಮಾಡ್ತೀರಿ, ಅವತ್ತು ಪಿತೃಗಳಿಗೆ ನಮಸ್ಕಾರ ಮಾಡಬೇಕು, ಶ್ರಾದ್ದವನ್ನು ಮಾಡ್ಕೊಳ್ಳಿ, ತರ್ಪಣವನ್ನು ಕೊಟ್ಕೊಳ್ಳಿ. ಅದಾದ ಮೇಲೆ ನೀವು ಮನೆದೇವರಿಗೆ ಪೂಜೆ ಮಾಡ್ಕೋಬೇಕು. ಮನೆದೇವರಿಗೆ ಪೂಜೆ ಮಾಡಿಕೊಂಡು ಕೆಲವರಿಗೆ ಪಿತೃಶಾಪ ಇರುತ್ತೆ, ಅದು ಬಿಟ್ಟು ಹೋಗ್ತದೆ, ಸಂತಾನ ಆಗ್ತದೆ. ಅದು ನಮಗೆ ಲಕ್ಷ್ಮೀ ಸ್ವರೂಪ. ಮನೆಯಲ್ಲಿ ಸಂತಾನ ಅಂತ ಕರೀತಾರೆ. ಸಂತಾನ ಇದ್ದರೆ ಅದು ಒಂದು ಲಕ್ಷ್ಮಿ. ಅದು ಖಂಡಿತವಾಗಿ ಇವತ್ತು ದಿನ ನಿಮ್ಗೆ ಆಗುತ್ತೆ. ಎಷ್ಟೋ ಪೂಜೆ ಮಾಡಿರ್ತೀವಿ, ಸರ್ಪದೋಷಕ್ಕೆ ಪೂಜೆ ಮಾಡಿರ್ತೀವಿ, ಅದೆಲ್ಲ ನಿಮಗೆ ಎಷ್ಟೋ ಮಾಡಿರ್ತೀವಿ, ಸಿದ್ಧಿಸಿಲ್ಲ ಅಂದರೆ ಇಂತಹ ದಿನ ಮಾಡಿದ್ರೆ ನಮಗೆ ಲಕ್ಷ್ಮಿ ಆಗ್ತದೆ. ಸಂತಾನ ಲಕ್ಷ್ಮಿ ಅಂತ ಹೆಸರಿದ್ದಾಳೆ. ಸೊ ನೀವು ಮಾಡೋದ್ರಿಂದ ನಿಮ್ಮ ಮನೇಲಿ ಸಂತಾನ ಆಗ್ತದೆ. ಸಮಯ ಅಂತ ನೀವು ಕೇಳಿದ್ರಿ. ಸಮಯ ಅಂತಂದರೆ ಈ ಹಬ್ಬ ಹರಿದಿನಗಳಲ್ಲಿ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಇಡೀ ದಿನ ಅದೇ ಸಂಕಲ್ಪವನ್ನು ನಾವು ಮಾಡ್ತೀವಿ. ಹಾಗಾಗಿ ಇಡೀ ದಿನ ನೀವು ಸೂರ್ಯೋದಯಕ್ಕೆ ತೃತೀಯ ಇರುತ್ತೆ, ಇಡೀ ದಿನ ನೀವು ಈ ಚಿನ್ನವನ್ನು ಖರೀದಿ ಮಾಡೋದಾಗಲಿ, ದಾನವನ್ನು ಮಾಡೋದಾಗಲಿ, ಪೂಜೆಯನ್ನು ಮಾಡ್ಕೋಬೇಕು. ಲಕ್ಷ್ಮೀ ಪೂಜೆಯನ್ನು ಮಾತ್ರ ಸಂಜೆ ಅಮ್ಮನವರನ್ನು ಕಲಶವನ್ನು ಇಟ್ಟು ಪೂಜೆ ಮಾಡ್ಕೋ. ಗುರುಜಿ, ಕೊನೆಯದಾಗಿ ಅಕ್ಷಯ ತೃತೀಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿ? ಈಗ ಮೇಡಮ್ನವರು ಗೃಹಿಣಿಯವರು ಇಲ್ಲೇ ಕೂತಿದ್ದಾರೆ, ಅವ್ರಿಗೆ ಅನುಭವ ಆಗಿರುತ್ತೆ. ಅವರು ಚಿಕ್ಕ ವಯಸ್ಸಿಂದ ಮನೇಲಿ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ವರಲಕ್ಷ್ಮಿ ತಗೋತೀವಲ್ಲ, ಇವತ್ತು ನಾವೇನು ಪೂಜೆ ಮಾಡಿರ್ತೀವೋ ಮುಂದಿನ ದಿನಕ್ಕೆ ಹೊಸದು ಏನಾದರೂ ಸೇರ್ಕೊಂಡಿರುತ್ತೆ. ಒಂದು ಚಿನ್ನ ಬಂದಿರುತ್ತೆ, ಒಂದು ಬೆಳ್ಳಿ ಬಂದಿರುತ್ತೆ, ಒಂದು ಬಿಂದಿಗೆ ಚೇಂಜ್ ಆಗಿರುತ್ತೆ, ಇಲ್ಲ ಮುಖವಾಡ ಬಂದಿರುತ್ತೆ. ಅದೆಲ್ಲ ನೀವೆಲ್ಲ ಏನು ವೀಕ್ಷಕರು ನೋಡ್ತಿರ್ತೀರೋ ನೀವೆಲ್ಲ ಲಕ್ಷ್ಮೀ ಪೂಜೆ ಮಾಡೋರು ನಿಮಗೆ ಗೊತ್ತಿರುತ್ತದು. ಹಾಗೆ ನಾವು ಮೇಡಮ್ನವ್ರಿಗೂ ಕೂಡ ಅನುಭವ ಆಗಿರುತ್ತೆ. ಇದೇ ನನ್ನ ಅನುಭವ ಏನಪ್ಪ ಅಂದರೆ, ಅವರು ಲಕ್ಷ್ಮೀ ಪೂಜೆ ಮಾಡಿ ಗೃಹಿಣಿಗೆ ಅನುಭವ. ನನಗೇನು ಅನುಭವ ಅಂದರೆ, ಅಕ್ಷಯ ತೃತೀಯದಲ್ಲಿ ಆ ಮುಹೂರ್ತಗಳನ್ನು ನೀವು ಮಾಡಿದ್ದೆ ಆದರೆ ನೀವೇನಿರ್ತೀರೋ ನೀವು ಮೇಲೆ ಮಟ್ಟಕ್ಕೆ ಹೋಗಿ ನಿಮ್ಮ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ನಿಮಗೆ ಸಿಕ್ಕಿ ಈ ಕಾರ್ಯಕ್ರಮದ ಹೆಸರು ಅದೃಷ್ಟ, ನಿಮಗೆ ಅದೃಷ್ಟ ಒಲೈತೆ. ಗುರುಜಿ, ಥ್ಯಾಂಕ್ ಯು. ಅದೇ ರೀತಿಯಾಗಿ ಮಾನ್ವಿತಾ ಅವರೇ, ಚಿಕ್ಕದಾಗಿ ನೀವು ನಮ್ಮ ವೀಕ್ಷಕರಿಗೆ ಅಕ್ಷಯ ತೃತೀಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಕ್ಷಯ ತೃತೀಯ ಒಂದು ತುಂಬ ವಿಶೇಷವಾದ ದಿನ. ದೇವಸ್ಥಾನಕ್ಕೆ ಹೋಗಿ ಏನಾದರೂ ಮಂತ್ರಾಕ್ಷತೆ ತೊಗೊಂಬನ್ನಿ, ಮನೆಯಲ್ಲಿ ಇಟ್ಕೊಡಿ, ಪೂಜೆ ಮಾಡಿ. ಆಮೇಲೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಆವತ್ತು ಬ್ಯಾಂಕಿಂದ ಎಲ್ಲ ತೊಗೊಂಬಂದ್ಬಿಟ್ಟು ಹೆಣ್ಮಕ್ಳ ಮೇಲೆ ಜ್ಯುವೆಲ್ರಿ ಎಲ್ಲ ಹಾಕಿ ಸುಮ್ಮನೆ ಬ್ಯಾಂಕಲ್ಲಿ ಲಾಕರಲ್ಲಿ ಇಟ್ಕೊಬೇಡಿ. ಅವತ್ತಾದರೂ ಒಂದಿನ ಎಲ್ಲ ನಮ್ಮ ಆಭರಣ ಹಾಕ್ಕೊಂಡು ಮೆರೀರಿ. ಆಮೇಲೆ ಸಾಕ್ಷಾತ್ ದೇವಿ ಲಕ್ಷ್ಮಿನ ಪೂಜಿಸ್ತಾ ಇದ್ದರೆ ಆಕೆ ಒಂದಲ್ಲ ಒಂದಿನ ವರ ಕೊಟ್ಟೆ ಕೊಡ್ತಾಳೆ. ಥ್ಯಾಂಕ್ ಯು ಮೇಡಮ್. ನಿಮಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಕ್ಷಯ ತೃತೀಯ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಸಂಜಯ್ ಸರ್, ನೀವು ಕೂಡ ಅಕ್ಷಯ ತೃತೀಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಅಕ್ಷಯ ತೃತೀಯದ ಶುಭಾಶಯಗಳು. ನಾವೇನ್ ಹೇಳೋದು ಅಂದ್ರೆ, ಏನಾದ್ರೂ ಒಂದು ಒಡವೆ ತಗೊಂಡು ಹೋಗಿದ್ರೆ ಅದನ್ನ ಪೂಜೆ ಮಾಡಿ ಆಮೇಲೆ ಯೂಸ್ ಮಾಡಿ. ಸೊ ಅದರಲ್ಲಿ ತಮ್ಗೆ ವೃದ್ಧಿ ಆಗ್ತಾ ಇರುತ್ತದೆ, ತಮ್ಮ ಮನೆಗೆ ಲಕ್ಷ್ಮಿ ಬರ್ತಾನೆ ಇರುತ್ತದೆ. ಅದನ್ನೇ ನಾವು ಯಾವಾಗ್ಲೂ ಅದನ್ನೇ ಪ್ರಾರ್ಥನೆ ಮಾಡಿ ಕೊಡೋದು, ತಮ್ಮ ಮನೆಯಲ್ಲಿ ಲಕ್ಷ್ಮಿ ಬರ್ತಾನೆ ಇರ್ಲಿ ಅಂತ. ಗುರುಜಿ ಬೇರೆ ಹೇಳಿದ್ರು, ಅವ್ರ ಮನೆಗೂ ಬರ್ತದೆ ನಮ್ಮ ಮನೆಗೂ ಬರ್ತದೆ ಅಂತ ಒಂದು ಹೇಳಿದ್ರು. ಅದಕ್ಕೆ ಧನ್ಯವಾದಗಳು.
ಥ್ಯಾಂಕ್ ಯು ಸೋ ಮಚ್. ಅಕ್ಷಯ ತೃತೀಯ ಬಗ್ಗೆ ಇಷ್ಟೋ ತನಕ ನಮ್ಮ ಜೊತೆ ಅಕ್ಷಯ ತೃತೀಯ ಬಗ್ಗೆ ತಿಳಿಸ್ಕೊಟ್ರಿ, ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ರಿ. ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಜೆ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.